ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೇವರಿಗೆಲ್ಲ ಕೈ ಮುಗಿದ್ಕೊಂಡು ಇವಾಗ ನಾನು ಕಿರಣ್ ಅವರು ಬೆಂಗಳೂರು ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ಬೇಗನೆ ಇಲ್ಲಿಂದ ಹೊರಡಬೇಕಿತ್ತು, ಆದರೆ ಆಗಿಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ನಾವು ಗಾಡಿನ ಮನೆ ಹತ್ರ ಪಾರ್ಕ್ ಮಾಡ್ತಿದ್ದೀವಿ, ಅಂದರೆ ಮನೆ ಅಂಗಳ ಹತ್ರ ಪಾರ್ಕ್ ಮಾಡಿದ್ದೀವಿ. ಮನೆ ಅಂಗಳಕ್ಕೆ ಬರುತ್ತೆ ಗಾಡಿ, ಸೊ ಅಲ್ಲೇ ಪಾರ್ಕ್ ಮಾಡಿದ್ದೀವಿ. ಇವಾಗ ಕಿರಣ್ ಅವರು ಗಾಡಿನ ಹೊರಗಡೆ ತೆಗಿತಾ ಇದ್ದಾರೆ. ನಾವು ಎಲ್ಲೇ ಹೊರಗೆ ಹೋಗಬೇಕು ಅಂದರೂ ನಾವು ಫಸ್ಟು ದೇವ್ರ ಕೈ ಮುಗ್ದೆ ಹೊರಗಡೆ ಹೋಗೋದು. ಸೊ ನಮ್ಮನೆ ದೇವರು, ಮನೆ ಮುಂದೆ ಗುಡಿ ಇದೆ. ಸೊ ಇದಕ್ಕೆ ಕೈ ಮುಕ್ಕೊಂಡು ನಾವು ಇವಾಗ ಬೆಂಗಳೂರು ಹೋಗ್ತಾ ಇದ್ದೀವಿ. ನಾವು ಸ್ಪೆಷಲ್ ವ್ಯಕ್ತಿನ ಮಾತಾಡ್ಸ್ಕೊಂಡು ಹೊರಡೋಣ. ನೋಡಿ, ಇವನೇಯ ನಮ್ಮನೆ ಚೋಟು. ಇವನು ಬೆಡ್ ಮೇಲೆ ಮಲಗೋದು ಯಾವತ್ತು. ನಾನು ಕರ್ದ ಅಂತ ಹಿಂಗೆ ಎದ್ಕೊಂಡು ಮಾತಾಡ್ಸ್ಕೊಂಡು ಅಲ್ಲೇ ಮಲ್ಕೊಂಡ ಅವನು. ತಂಗಿ ಮತ್ತು ಆಯಿ ನಮ್ಮನ್ನು ಕಳ್ಸ್ಕೊಡೋಕೆ ಅಂತ ಬಂದಿದ್ದಾರೆ. ಬಟ್ ನಮ್ಮಮ್ಮ ಬರೋಲ್ಲ, ಯಾಕಂದರೆ ಅವಳಿಗೆ ತುಂಬ ಬೇಜಾರಾಗತ್ತೆ. ಅದಕ್ಕೋಸ್ಕರ ಬರಲ್ಲ ಅಂತ ಹೇಳ್ತಾಳೆ ಅವಳು. ಇಲ್ಲಿಂದ ಹೊರಡುವಾಗಲೇ 8 ಗಂಟೆ ಆಗೋಗಿತ್ತು. ಇನ್ನು ಬೆಂಗಳೂರು ಹೋಗಿ ರೀಚ್ ಆಗೋಷ್ಟು ಎಷ್ಟು ಗಂಟೆ ಆಗತ್ತೆ ಅಂತ ಗೊತ್ತಿಲ್ಲ. ನಾವು ಮನೆಯಿಂದ ಸೀದಾ CNG ಹಾಕ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಕೊಣ್ಕರ್ಗಿಂತ ಮುಂದೆ ಇದೊಂದೇ CNG ಬಂಕ್ ಇರೋದು. ಮತ್ತು CNG ಹಾಕೊಳ್ಳೋಕ್ಕೆ ಕುಮಟಾನೇ ಹೋಗಬೇಕು, ಅದು ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲೂ ಇಲ್ಲ. ನಾವು ಇಲ್ಲಿಂದ CNG ಹಾಕ್ಕೊಂಡು ಸೀದಾ ಹೊನ್ನಾವರ ಹೋಗ್ತಿದ್ದೀವಿ. ಯಾಕಂದರೆ ನಾವು ಮದುವೆಯಾದ ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡು ಹೋಗಬೇಕು, ಮತ್ತು ಮಂಕಾಳಮ್ಮ ದೇವಸ್ಥಾನಕ್ಕೂ ಕೈ ಮುಕ್ಕೋಬೇಕು ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ರೈಟ್ ಸೈಡೇ ಮನೆ ಉಂಟು, ಅಲ್ಲಿ ಬ್ಲೂ ಕಲರ್ ಶಾಪ್ ಕಾಣಿಸ್ತಾ ಇದೆ. ಬ್ಲೂ ಕಲರ್ ಶಾಪ್ ಕಾಣಿಸ್ತಾ ಇದೆಯಾ? ಇದು ನಮ್ಮ ಅಂಗಡಿ. ಆ ಕಡೆ ಮುಂದೆ ನೋಡ್ರೆ ಬ್ಲೂ ಕಲರ್ ಗೇಟ್ ಕಾಣಿಸ್ತಾ ಇದೆ, ಅದು ನಮ್ಮ ಮನೆ. ನಾವಿಬ್ಬರು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಮಿಸ್ ಕೂಡ ಮಾಡ್ಕೊತಿದ್ವಿ. ಇದು ಕರ್ಕಿಟ್ಟು ಹೊನ್ನಾವರ 6 ಕಿಲೋಮೀಟರ್ ಇದೆ. ನಾವು ಇವಾಗ ಸೀದಾ ಹೊನ್ನಾವರ ಹೋಗ್ತಾ ಇದ್ದೀವಿ. ನಾನು ಮದುವೆ ಆಗಿರೋ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ನನ್ನ ಎಡಗಡೆ ಇರೋದೇ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಪಕ್ಕ ಒಂದು ಮಂಟಪ ಇದೆ, ಇಲ್ಲಿ ಮದುವೆ ಆಗ್ತಾ ಇದೆ ನೋಡಿ, ಅಲ್ಲೇ ನಾನು ಮದುವೆ ಆಗಿದ್ದು. ಲಕ್ಷ್ಮೀನಾರಾಯಣ ದೇವಸ್ಥಾನ ಇದು. ಮದುವೆ ಆದಮೇಲೆ ಇದೇ ಫಸ್ಟು ನಾವಿಬ್ಬರು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಕೈ ಮುಕ್ಕೊಂಡು ಇವಾಗ ಮಂಕಾಳಮ್ಮನ ದೇವಸ್ಥಾನ ಹೋಗ್ತಾ ಇದ್ದೀವಿ. ಇಲ್ಲೇ ನೋಡಿ ಜಾತ್ರೆ ಆಗೋದು, ನಮ್ಮ ಹೊನ್ನಾವರ ಜಾತ್ರೆ ಆಗೋದು. ಇದು ನೋಡಿ ಮಂಕಾಳಮ್ಮನ ದೇವಸ್ಥಾನ. ಈ ದೇವಸ್ಥಾನ ನಾವು ತುಂಬ ನಂಬ್ತೀವಿ, ನಾವು ಮನೆಯವರೆಲ್ಲರೂ. ನಾವು ದೇವರಿಗೆಲ್ಲ ಕೈ ಮುಗ್ದಾದ್ಮೇಲೆ ಇವಾಗ ಸೀದಾ ಹೋಗೋದು ಬೆಂಗಳೂರಿಗೆ. ಬಟ್ ಆ ಮಧ್ಯೆಲ್ಲ ನಿಲ್ಲಿಸ್ತೀವಿ, ಇಲ್ಲ ಅಂತಲ್ಲ. ಈ 1 ಅವರ್ ಇಲ್ಲಿಂದ ಇವಾಗ ಬಿಡ್ತಾ ಇದ್ದೀವಿ. ಟೈಮ್ ಕೂಡ ತುಂಬ ಹೊತ್ತಾಯಿತು, ಯಾಕಂದರೆ ದೇವಸ್ಥಾನ ಎಲ್ಲ ಹೋಗಿ ಬಂದಿವಲ್ಲ. ಸೊ ಟೈಮ್ ಕೂಡ ಅಷ್ಟೇ ಹೊತ್ತಾಗಿದೆ. ನಾವಿಬ್ಬರು ಗೇರ್ಸೊಪ್ಪ ರೂಟಿಂದ ಹೋಗ್ತಾ ಇದ್ದೀವಿ. ಹಾಗೆ ಅದೇ ದಾರಿಲಿ ಮಸ್ತಿ ಮನೆ ಇತ್ತು. ಹಾಗೆ ನಾವಿಬ್ಬರು ಕೈ ಮುಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅದು ಸಡನ್ ಪ್ಲ್ಯಾನ್ ಆಗೋಯ್ತು. ಹಾಗೆ ಇಬ್ಬರು ಹೋಗಿ ಅಲ್ಲಿ ಹೋಗ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಕಿರಣ್ ಮನೆಯವ್ರು ಕೂಡ ಇಲ್ಲಿ ಬಂದು ಪೂಜೆ ಕೊಟ್ಟು ಹೋಗ್ತಾರಂತೆ. ನಾನು ಬೆಳಿಗ್ಗೆ ಏನು ತಿಂಡಿ ತಿನ್ಕೊಂಡು ಬಂದಿಲ್ಲ, ಯಾಕಂದರೆ ನಾನು ತಿಂಡಿ ತಿಂದರೆ ವಾಮಿಟ್ ಆಗುತ್ತೆ. ನಾನು ಯಾವಾಗಲೂ ಟ್ರಾವೆಲ್ ಮಾಡುವಾಗ ತಿಂಡಿ ತಿನ್ನಲ್ಲ. ಸಾಗರ ಬಂದಮೇಲೆ ಇಬ್ಬರು ತಿಂಡಿ ತಿನ್ನೋಣ ಅಂತ ಹೋಟೆಲ್ ಕಡೆ ನಿಲ್ಲಿಸಿದ್ರು. ಆದರೂ ನಾನಲ್ಲಿ ತಿಂಡಿ ತಿನ್ನಿಲ್ಲ, ಯಾಕಂದರೆ ನನಗೆ ತಿಂಡಿ ತಿಂದರೆ ಮತ್ತು ಅದು ಒಂಥರ ಆಗ್ತಾಯಿತ್ತು. ಹಾಕೊಂಡು ನಾನು ತಿಂಡಿ ತಿನ್ನಿಲ್ಲ. ಕಿರಣ್ ಅವರು ಸೆಟ್ ದೋಸೆ ತೊಗೊಂಡ್ರು, ನಾನು ಸ್ಪ್ರೈಟ್ ತೊಗೊಂಡೆ. ಸ್ವಲ್ಪ ಸ್ಪ್ರೈಟ್ ಕುಡಿದ್ರೆ ಸ್ವಲ್ಪನಾದರೂ ಓಕೆ ಅನಿಸುತ್ತೆ ಅಂದ್ಕೊಂಡು ನಾನು ಅದು ತೊಗೊಂಡೆ. ನಾವಿಬ್ಬರು ತಿಂಡಿ ತಿಂದ್ಕೊಂಡು ಅದಾದಮೇಲೆ CNG ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ.
ನಾವೆಲ್ಲಿದ್ದೀವಿ ಈಗ? ಆನಂದಪುರ. ಅದೆಂತಾರೆ ಅಲ್ಲಿ? ಅಂಬೇಡ್ಕರ್ದೇ ನೋಡ್ಕೊಂಡು ಟ್ರಾಫಿಕ್. ಜೈ ಶ್ರೀ ಜೈ ಭೀಮ್. ಫುಲ್ ಟ್ರಾಫಿಕ್. ಇಲ್ಲಿಂದ ಶಿವಮೊಗ್ಗಕ್ಕೆ ಎಷ್ಟು ಕಿಲೋಮೀಟರ್ ಇರೋದು? 48. ರೈಟ್. ನಾನು ಬೆಳಿಗ್ಗಿಂದ ಏನೂ ತಿಂದಿರಲಿಲ್ಲ. ಇವಾಗ ಹಸಿವೆ ಆಗ್ತಿತ್ತು. ಸಿದ್ಧ ಶಿವಮೊಗ್ಗ ಬಂದು ನನಗೆ ಜ್ಯೂಸ್ ಕೊಡ್ತೀನಿ ಅಂತ ಇಲ್ಲಿ ಕಾರ್ ಪಾರ್ಕ್ ಮಾಡ್ಕೊಂಡು ಹೇಳ್ತಿದ್ವಿ. ಅಲ್ಲಿ ಯಾರೋ ಇಲ್ಲಿ ಈ ಕಡೆ ಮುಂದ್ಗಡೆ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಅವರಲ್ಲಿ ಒಬ್ಬರನ್ನ ರೋಡ್ ಹೇಗಿದೆ, ಒಳ್ಳೆ ಇದೆಯಾ, ಹೋಗ್ಬೋದಾ ಅಂತೆಲ್ಲ ಕೇಳ್ಕೊತಾ ಇದ್ರು. ನಾವಿಬ್ಬರು ಅಲ್ಲಿಂದ ಜ್ಯೂಸ್ ಕುಡ್ಕೊಂಡು ಶಿವಮೊಗ್ಗದಿಂದ ನಾವಿಬ್ಬರು ಅಲ್ಲಿಂದ ಹೊರಟ್ವಿ. ಟ್ರಾವೆಲ್ ಮಾಡುವಾಗ ತುಂಬ ಜನ ಇರಬೇಕು, ಟೈಮ್ ಪಾಸ್ ಕೂಡ ಆಗೋಗುತ್ತೆ. ನಾನು ಕಿರಣ ಇಬ್ಬರೇ ಇರೋದ್ರಿಂದ ಇಬ್ಬರು ಮಾತಾಡ್ಕೊಂಡು ಅಂತ ಬಂದ್ವಿ. ಎಷ್ಟು ಅಂತ ಮಾತಾಡ್ಕೊತೀವಿ, ಅದು ಹೊನ್ನೂರಿಂದ ಬೆಂಗಳೂರು ತನಕವ. ಅದು ಸ್ವಲ್ಪ ಮಾತಾಡ್ಕೊಂಡು ಬಂದ್ವಿ. ಅದರಲ್ಲೂ ನನಗೆ ಮೀಟಿಂಗ್ ಬೇರೆ, ಹಸಿವೆ ಕೂಡ ಆಗಿತ್ತು. ಬೆಳಿಗ್ಗೆ ಏನೂ ತಿಂದಿಲ್ಲ, ಅಲ್ಲಿ ಜ್ಯೂಸ್ ಅಷ್ಟೇ ಕುಡ್ದಿದ್ದಾಗಿತ್ತು. ಅದರಲ್ಲೂ 3 ಗಂಟೆ ಮೇಲೆ ಆಗೋಗಿದೆ. ನಾವು ಎಲ್ಲ ಹೋಟೆಲು ಎಲ್ಲಿ ಒಳ್ಳೆ ಇದೆ ಅಂತ ನೋಡ್ಕೊಂಡು ಬಂದ್ವಿ. ನಾವು ಹೊಸವ ಇತ್ತೊಳ್ಕ ಒಂದು ಹೋಟೆಲ್ಗೆ ಹೋಗಿದ್ರು. ಮಧ್ಯಾಹ್ನ 3 ಗಂಟೆ ಮೇಲೆ ಆಗೋಗಿತ್ತು. ಇಲ್ಲಿ ರೈಸ್ ಎಲ್ಲ ಇಲ್ಲಾಗಿತ್ತು, ಬರೀ ರೊಟ್ಟಿ. ನಾವು ಅದಕ್ಕೆ ನನಗೆ ರೈಸ್ ತಿಂದರೆ ಮಾತ್ರ, ನನಗೆ ರೊಟ್ಟಿ ಎಲ್ಲ ಆಗಲ್ಲ. ಅದಕ್ಕೋಸ್ಕರ ಮತ್ತೆ ಅಲ್ಲಿ ಊಟ ಮಾಡಿದೆ. ಅಲ್ಲಿಂದ ಹೊರಟ್ರು.